ನಮಸ್ಕಾರ ಸ್ನೇಹಿತರೆ. ಜಗತ್ತಿನಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಾಣಿ ಸಸ್ಯಗಳ ಬಗ್ಗೆ ನೀವೆಲ್ಲರೂ ಕೇಳಿರುತ್ತೀರಿ. ಡೋಡೋ ಪಕ್ಷಿ, ಟಾಸ್ಮೇನಿಯನ್ ಹುಲಿ ಇಂತಹ ಪ್ರಭೇದಗಳು ನಮ್ಮ ಕಣ್ಮುಂದೆಯೇ ಅಳಿದು ಹೋಗಿವೆ. ಆದರೆ ಪ್ರಸ್ತುತ ಯಾವೆಲ್ಲ ಜೀವಿಗಳು ಇದೇ ಅಪಾಯವನ್ನು ಎದುರಿಸುತ್ತಿದೆ ಎಂಬುದು ನಿಮಗೆ ತಿಳಿದಿದೆಯೇ? ಐಯುಸಿಎನ್ ರೆಡ್ ಲಿಸ್ಟ್ ಇದು ಕೇವಲ ಹೆಸರುಗಳ ಸಂಗ್ರಹವಲ್ಲ, ಬದಲಾಗಿ ಜಾಗತಿಕ ಜೀವವೈವಿಧ್ಯ ಆರೋಗ್ಯವನ್ನು ತಿಳಿಸುವ ಒಂದು ನಿರ್ಣಾಯಕ ಸೂಚಕ. ಇದು ಒಂದು ನಿರ್ದಿಷ್ಟ ಜೀವಿಯು ಸುರಕ್ಷಿತವಾಗಿದೆಯೇ ಅಥವಾ ಅಳಿವಿನಂಚಿನಲ್ಲಿದೆಯೇ ಎಂಬುದನ್ನು ಉತ್ತರಿಸಲು ನಮಗೆ ಸಹಾಯ ಮಾಡುತ್ತದೆ. ಐಯುಸಿಎನ್ ಅಂದರೆ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ. ಈ ಸಂಸ್ಥೆಯು ಜಗತ್ತಿನಾದ್ಯಂತ ಪ್ರಾಣಿ, ಸಸ್ಯ ಮತ್ತು ಶಿಲೀಂಧ್ರಗಳ ಸಂರಕ್ಷಣಾ ಸ್ಥಿತಿಯನ್ನು ನಿರ್ಧರಿಸಿ ಅವುಗಳ ಅಳಿವಿನ ಅಪಾಯದ ಮಟ್ಟವನ್ನು ತಿಳಿಸಲು ಒಂದು ಕೆಂಪು ಪಟ್ಟಿಯನ್ನು ಸಿದ್ಧಪಡಿಸಿದೆ. ಈ ಪಟ್ಟಿಯು ಒಂದು ನಿರ್ದಿಷ್ಟ ಜೀವಿ ಯಾವ ಮಟ್ಟದ ಅಪಾಯದಲ್ಲಿದೆ ಎಂಬುದನ್ನು ವೈಜ್ಞಾನಿಕವಾಗಿ ನಿರ್ಧರಿಸುತ್ತದೆ. ಇದು ಜಗತ್ತಿನ ಜೈವಿಕ ವೈವಿಧ್ಯ ಆರೋಗ್ಯವನ್ನು ಅಳೆಯುವ ಒಂದು ಮುಖ್ಯ ಸೂಚಕವಾಗಿದೆ. ಈ ಪಟ್ಟಿಯು ನಮಗೆ ಯಾವ ಪ್ರಾಣಿ ಸಸ್ಯಗಳ ರಕ್ಷಣೆಯ ತುರ್ತು ಅವಶ್ಯಕತೆಯನ್ನು ಹೊಂದಿದೆ ಎಂಬುದನ್ನು ಸಹ ತೋರಿಸುತ್ತದೆ. ಇದರ ಆಧಾರದ ಮೇಲೆ ವಿಜ್ಞಾನಿಗಳು, ಸರ್ಕಾರಗಳು ಮತ್ತು ಸಂರಕ್ಷಣಾ ಸಂಸ್ಥೆಗಳು ಯಾವ ಪ್ರಭೇದಗಳು ರಕ್ಷಣೆಗೆ ಆದ್ಯತೆ ನೀಡಬೇಕು ಎಂಬುದನ್ನು ನಿರ್ಧರಿಸುತ್ತವೆ. ಇದು ಭವಿಷ್ಯದ ಪೀಳಿಗೆಗಾಗಿ ನಮ್ಮ ಪ್ರಕೃತಿಯನ್ನು ಸಂರಕ್ಷಿಸಲು ಒಂದು ಪ್ರಬಲ ಮಾರ್ಗದರ್ಶಿಯಾಗಿದೆ. ಹಾಗಾದರೆ ಈ ಪಟ್ಟಿ ಹೇಗೆ ಕೆಲಸ ಮಾಡುತ್ತದೆ ಮತ್ತು ಅದರ ಮಹತ್ವವೇನು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಐಯುಸಿಎನ್ನ ರೆಡ್ ಲಿಸ್ಟ್ ಇದರ ಪ್ರಮುಖ ಉದ್ದೇಶ ಪ್ರಕೃತಿಯ ಬಗ್ಗೆ ಜಾಗೃತಿ ಮೂಡಿಸುವುದು, ಸಂರಕ್ಷಣಾ ನೀತಿಗಳನ್ನು ರೂಪಿಸಲು ಮಾರ್ಗದರ್ಶನ ನೀಡುವುದು ಮತ್ತು ಮಾನವ ಚಟುವಟಿಕೆಗಳು ಪರಿಸರದ ಮೇಲೆ ಬೀರುತ್ತಿರುವ ಪರಿಣಾಮಗಳನ್ನು ಎತ್ತಿ ತೋರಿಸುವುದು. ಇದು ಭೂಮಿಯ ಮೇಲಿನ ಜೀವವೈವಿಧ್ಯ ಆರೋಗ್ಯದ ಸ್ಥಿತಿಯನ್ನು ತಿಳಿಸುವ ಒಂದು ಬ್ಯಾರೋಮೀಟರ್ನಂತೆ ಕಾರ್ಯನಿರ್ವಹಿಸುತ್ತದೆ. ಇದು ಯಾವ ಪ್ರಭೇದಗಳು ಹೆಚ್ಚು ಅಪಾಯದಲ್ಲಿವೆ ಎಂಬುದನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಸರ್ಕಾರಗಳು ಮತ್ತು ಸಂರಕ್ಷಣಾ ಸಂಸ್ಥೆಗಳು ಈ ಪಟ್ಟಿಯನ್ನು ಬಳಸಿಕೊಂಡು ಯಾವ ಪ್ರಭೇದಗಳಿಗೆ ತುರ್ತಾಗಿ ರಕ್ಷಣೆ ಬೇಕು ಎಂಬುದನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ. ಇದು ಸಂರಕ್ಷಣಾ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಲು ಮತ್ತು ಸಂಪನ್ಮೂಲಗಳನ್ನು ಹಂಚಲು ಸಹ ಸಹಾಯ ಮಾಡುತ್ತದೆ. ಇದು ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನು ಮಾತ್ರವಲ್ಲದೆ ಅಪಾಯದ ಅಂಚಿನಲ್ಲಿರುವ ಈ ಪ್ರಭೇದಗಳನ್ನು ಸಹ ಪಟ್ಟಿ ಮಾಡುತ್ತದೆ. ಇದರಿಂದ ಆ ಪ್ರಭೇದಗಳು ಅಪಾಯಕ್ಕೆ ಬೀಳುವುದನ್ನು ತಡೆಯಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಶೈಕ್ಷಣಿಕ ಸಂಸ್ಥೆಗಳು, ಮಾಧ್ಯಮ ಮತ್ತು ಸಾರ್ವಜನಿಕರು ಪರಿಸರ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸಲು ಇದು ಸಹಾಯ ಮಾಡುತ್ತದೆ. ಇದು ಜನರನ್ನು ಪರಿಸರವನ್ನು ರಕ್ಷಿಸುವಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸುತ್ತದೆ. ಈ ಪಟ್ಟಿಯು ವಿಭಿನ್ನ ದೇಶಗಳಲ್ಲಿರುವ ವಿಜ್ಞಾನಿಗಳು ಮತ್ತು ಸಂಸ್ಥೆಗಳಿಗೆ ಅಳಿವಿನ ಅಪಾಯದಲ್ಲಿರುವ ಪ್ರಭೇದಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ಒಂದು ಸಾಮಾನ್ಯ ವೇದಿಕೆಯನ್ನು ಒದಗಿಸುತ್ತದೆ. ಇದು ಜಾಗತಿಕ ಸಂರಕ್ಷಣಾ ಪ್ರಯತ್ನಗಳಿಗೆ ಸಹಕಾರ ನೀಡುತ್ತದೆ. ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ಜಗತ್ತಿನ ಜೀವಿಗಳ ಅಳಿವಿನ ಅಪಾಯದ ಸ್ಥಿತಿಯನ್ನು ನಿರ್ಧರಿಸಲು 9 ವರ್ಗಗಳನ್ನು ಸ್ಥಾಪಿಸಿದೆ. ಅವುಗಳಲ್ಲಿ ಪ್ರಥಮವಾಗಿ ಎಕ್ಸ್ಟಿಂಕ್ಟ್ ಸ್ಪೀಷೀಸ್, ಅಂದರೆ ಭೂಮಿಯ ಮೇಲಿಂದ ಸಂಪೂರ್ಣವಾಗಿ ಕಣ್ಮರೆಯಾದ ಪ್ರಭೇದಗಳು. ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್, ನೈಸರ್ಗಿಕ ಪರಿಸರದಲ್ಲಿ ಸಂಪೂರ್ಣವಾಗಿ ಅಳಿದು ಹೋಗಿದ್ದು ಆದರೆ ಮೃಗಾಲಯ ಅಥವಾ ಸಂರಕ್ಷಣಾ ಕೇಂದ್ರಗಳಲ್ಲಿ ಮಾತ್ರ ಕಂಡುಬರುತ್ತವೆ. ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸ್, ಇವು ತೀವ್ರ ಅಪಾಯಕ್ಕೆ ಒಳಗಾದ ಜೀವಿಗಳು. ಎಂಡೇಂಜರ್ಡ್ ಸ್ಪೀಷೀಸ್, ಅಪಾಯಕ್ಕೆ ಒಳಗಾಗದ ಜೀವಿಗಳು. ವಲ್ನರಬಲ್ ಸ್ಪೀಷೀಸ್, ಅಂದರೆ ಮುಂದಿನ ದಿನಗಳಲ್ಲಿ ಅಪಾಯಕ್ಕೆ ಒಳಗಾಗುವ ಸಾಧ್ಯತೆ ಇರುವ ಜೀವಿಗಳು. ನಿಯರ್ ಥ್ರೆಟನ್ಡ್ ಸ್ಪೀಷೀಸ್, ಅಪಾಯದ ಅಂಚಿನಲ್ಲಿರುವ ಜೀವಿಗಳು. ಲೀಸ್ಟ್ ಕನ್ಸರ್ನ್ಡ್ ಸ್ಪೀಷೀಸ್, ಅಂದರೆ ಕನಿಷ್ಠ ಕಾಳಜಿಯ ಜೀವಿಗಳು. ಡಾಟಾ ಡೆಫಿಷಿಯೆಂಟ್ ಸ್ಪೀಷೀಸ್, ಈ ಜೀವಿಗಳ ಅಳಿವಿನ ಅಪಾಯದ ಬಗ್ಗೆ ನಿರ್ಧಾರಕ್ಕೆ ಬರಲು ಮಾಹಿತಿಯ ಕೊರತೆಯಿಂದಾಗಿ ಅವುಗಳನ್ನು ಸರಿಯಾಗಿ ವರ್ಗೀಕರಿಸಲು ಆಗಿರುವುದಿಲ್ಲ. ಸ್ಪೀಷೀಸ್ ನಾಟ್ ಇವ್ಯಾಲ್ಯುಯೇಟೆಡ್, ಅಂದರೆ ಮೌಲ್ಯಮಾಪನಕ್ಕೆ ಒಳಪಡದ ಜೀವಿಗಳು. ಎಕ್ಸ್ಟಿಂಕ್ಟ್ ಸ್ಪೀಷೀಸ್, ಈ ವರ್ಗವು ಯಾವುದೇ ಪ್ರಭೇದದ ಅಸ್ತಿತ್ವವು ಸಂಪೂರ್ಣವಾಗಿ ಕೊನೆಗೊಂಡಿದೆ ಎಂಬುದನ್ನು ಸೂಚಿಸುತ್ತದೆ. ಆ ಪ್ರಭೇದದ ಕೊನೆಯ ಸದಸ್ಯ ಕೂಡ ಮರಣ ಹೊಂದಿದ್ದಾನೆ ಎಂದು ನಿಖರವಾದ ಸಮೀಕ್ಷೆಗಳ ಮೂಲಕ ದೃಢಪಡಿಸಲಾಗಿದೆ. ಈ ವರ್ಗವು ಒಂದು ಎಚ್ಚರಿಕೆಯ ಸಂಕೇತವಾಗಿದ್ದು, ಜೀವಿಗಳ ಅಳಿವು ಎಷ್ಟು ವೇಗವಾಗಿ ಆಗಬಹುದು ಎಂಬುದನ್ನು ಇದು ತೋರಿಸುತ್ತದೆ. ಈ ವರ್ಗದಲ್ಲಿ ಬರುವ ಕೆಲವು ಪ್ರಮುಖ ಉದಾಹರಣೆಗಳನ್ನು ನೋಡಿ. ಡೋಡೋ ಹಕ್ಕಿ,
ಇದು ಹಿಂದೂ ಮಹಾಸಾಗರದಲ್ಲಿರುವ ಮಾರಿಷಸ್ ದ್ವೀಪಕ್ಕೆ ಸ್ಥಳೀಯವಾದ ಹಾರಲಾರದ ಒಂದು ಪಕ್ಷಿ. ಮಾನವನ ಬೇಟೆ ಮತ್ತು ಮಾರಿಷಸ್ಗೆ ಪರಿಚಯಿಸಲ್ಪಟ್ಟ ಪ್ರಾಣಿಗಳಿಂದಾಗಿ ಸುಮಾರು 17ನೇ ಶತಮಾನದಲ್ಲಿ ಇದು ಸಂಪೂರ್ಣವಾಗಿ ಅಳಿದುಹೋಯಿತು. ಇದು ಅಳಿವಿನ ಸಂಕೇತವಾಗಿ ಗುರುತಿಸಲ್ಪಟ್ಟಿದೆ. ಉಲಿ ಮ್ಯಾಮೂತ್ ಹಿಮಯುಗದಲ್ಲಿ ಇದ್ದ ದೈತ್ಯ ಆನೆಗಳಂತಿರುವ ಈ ಪ್ರಾಣಿಗಳು ಸುಮಾರು 4000 ವರ್ಷಗಳ ಹಿಂದೆ ಕೊನೆಯಾಗಿ ಕಣ್ಮರೆಯಾದವು. ಹವಾಮಾನ ಬದಲಾವಣೆ ಮತ್ತು ಮಾನವನ ಭೇಟಿಯು ಅವುಗಳ ಅಳಿವಿಗೆ ಕಾರಣವಾಯಿತು ಎಂದು ಉಲ್ಲೇಖಿಸಲಾಗಿದೆ. ಸೇಬರ್ ಟೂತ್ ಟೈಗರ್ ಇದರ ಉದ್ದವಾದ ಕೋರೆ ಹಲ್ಲುಗಳು ಪ್ರಸಿದ್ಧ. ಸುಮಾರು 10,000 ವರ್ಷಗಳ ಹಿಂದೆ ಹವಾಮಾನ ಬದಲಾವಣೆ ಮತ್ತು ಆಹಾರದ ಕೊರತೆಯಿಂದ ಇದು ನಶಿಸಿ ಹೋಯಿತು ಎಂದು ಅಂದಾಜಿಸಲಾಗಿದೆ. ಟಾಸ್ಮೇನಿಯನ್ ಟೈಗರ್ ಇದು ಆಸ್ಟ್ರೇಲಿಯಾ, ಟ್ಯಾಸ್ಮೇನಿಯಾ ಮತ್ತು ನ್ಯೂಗಿನಿಯಾದಲ್ಲಿ ಕಂಡುಬರುತ್ತಿದ್ದ ಒಂದು ಮಾಂಸಾಹಾರಿ ಜೀವಿ. ಇದು ಒಂದು ಮಾರ್ಸುಪಿಯಲ್, ಅಂದರೆ ತಾಯಿಯ ಹೊಟ್ಟೆಯ ಚೀಲದಲ್ಲಿ ಮರಿಗಳನ್ನು ಸಾಕುವ ಪ್ರಾಣಿ. ಇದರ ಕೊನೆಯ ಸದಸ್ಯ 1936ರಲ್ಲಿ ಮೃಗಾಲಯದಲ್ಲಿ ಮೃತಪಟ್ಟಿತು. ಮಾನವನ ಅತಿಯಾದ ಬೇಟೆ ಮತ್ತು ರೋಗಗಳಿಂದಾಗಿ ಇದು ಅಳಿದು ಹೋಯಿತು. ಕಾಗ್ಗಾ ಇದು ಆಫ್ರಿಕಾದ ಒಂದು ಪ್ರಾಣಿ. ಇದು ಅರ್ಧ ಜೀಬ್ರಾ ಮತ್ತು ಅರ್ಧ ಕುದುರೆಯಂತೆ ಕಾಣುತ್ತಿತ್ತು. ಇದರ ಶರೀರದ ಅರ್ಧ ಭಾಗದಲ್ಲಿ ಮಾತ್ರ ಪಟ್ಟೆಗಳಿದ್ದವು. ಇವುಗಳನ್ನು ಅತಿಯಾಗಿ ಬೇಟೆಯಾಡಿದ ಕಾರಣ ಕೊನೆಯ ಕಾಗ್ಗಾ 1883ರಲ್ಲಿ ಆಮ್ಸ್ಟರ್ಡ್ಯಾಮ್ ಮೃಗಾಲಯದಲ್ಲಿ ಅಳಿದು ಹೋಯಿತು ಎಂದು ಉಲ್ಲೇಖಿಸಲಾಗಿದೆ. ಸ್ಪೀಷೀಸ್ ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್ ಈ ವರ್ಗದಲ್ಲಿರುವ ಪ್ರಭೇದಗಳು ತಮ್ಮ ನೈಸರ್ಗಿಕ ಆವಾಸಸ್ಥಾನದಲ್ಲಿ ಸಂಪೂರ್ಣವಾಗಿ ಅಳಿದು ಹೋಗಿವೆ. ಆದರೆ ಇವುಗಳ ಕೆಲವು ಸದಸ್ಯರು ಮಾತ್ರ ಮೃಗಾಲಯಗಳು, ಸಂರಕ್ಷಣಾ ಕೇಂದ್ರಗಳು ಅಥವಾ ಖಾಸಗಿ ಸಂಗ್ರಹಾಲಯಗಳಲ್ಲಿ ಮಾತ್ರ ಉಳಿದಿವೆ. ಇಂತಹ ಪ್ರಭೇದಗಳನ್ನು ಅವುಗಳ ಮೂಲ ಪರಿಸರಕ್ಕೆ ಮರಳಿ ತರುವ ಪ್ರಯತ್ನಗಳು ನಡೆಯುತ್ತಿವೆ. ಉದಾಹರಣೆಗೆ ಹವಾಯಿಯನ್ ಕಾಗೆ. ಇದು ಹವಾಯಿಯ ಸ್ಥಳೀಯ ಪ್ರಭೇದವಾಗಿದೆ. ಕಾವೆನ್ ಮತ್ತು ಮೌಯಿ ದ್ವೀಪಗಳಲ್ಲಿ ಇದು ಹೆಚ್ಚಾಗಿ ಕಾಣಸಿಗುತ್ತಿದ್ದವು. ಆದರೆ ಕಾಡುಗಳಲ್ಲಿ ಇವು ಸಂಪೂರ್ಣವಾಗಿ ಅಳಿದು ಹೋಗಿದ್ದು ಕೇವಲ ಸಂರಕ್ಷಿತ ಜಾಗಗಳಲ್ಲಿ ಮಾತ್ರ ಉಳಿದಿವೆ. ಅವುಗಳನ್ನು ಅಲ್ಲಿಯೇ ಸಂರಕ್ಷಿಸಿ ಅವುಗಳ ಸಂತತಿಯನ್ನು ವೃದ್ಧಿಸಲು ಪ್ರಯತ್ನಿಸಲಾಗುತ್ತಿದೆ. ಪೆರೆಡೇವಿಡ್ ಜಿಂಕೆ ಇದು ಚೀನಾದ ಉತ್ತರ ಭಾಗದಲ್ಲಿರುವ ಜಲಮೂಲ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದವು. ಈ ಜಿಂಕೆಗಳು ಕಾಡಿನಲ್ಲಿ ಸಂಪೂರ್ಣವಾಗಿ ಅಳಿದು ಹೋಗಿವೆ. ಸದ್ಯ ಇವುಗಳನ್ನು ವಿವಿಧ ದೇಶಗಳಲ್ಲಿರುವ ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಮತ್ತು ಸಂರಕ್ಷಿತ ಸ್ಥಳಗಳಲ್ಲಿ ಮಾತ್ರ ನೋಡಬಹುದು. ಸಾರಕೋ ಡೌ ಮೆಕ್ಸಿಕೋದ ಸಾಕೊರೋ ದ್ವೀಪದಲ್ಲಿ ವಾಸಿಸುತ್ತಿದ್ದ ಒಂದು ಪಾರಿವಾಳದ ಪ್ರಭೇದ. 1970ರ ದಶಕದಲ್ಲಿ ಬೆಕ್ಕುಗಳು ಮತ್ತು ಇತರೆ ಭಕ್ಷಕ ಪ್ರಾಣಿಗಳಿಂದಾಗಿ ಇದು ಕಾಡಿನಲ್ಲಿ ಅಳಿದು ಹೋಗಿದೆ. ಈ ಪಕ್ಷಿಯನ್ನು ಈಗ ಮೃಗಾಲಯಗಳಲ್ಲಿ ರಕ್ಷಿಸಲಾಗುತ್ತಿದೆ. ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸ್ ಈ ವರ್ಗವು ಒಂದು ಪ್ರಭೇದವು ಅಳಿವಿನ ತೀವ್ರ ಅಪಾಯದಲ್ಲಿದೆ ಎಂಬುದನ್ನು ಸೂಚಿಸುತ್ತದೆ. ಅದರ ಸಂಖ್ಯೆ ಬಹಳ ಕಡಿಮೆ ಇದ್ದು ಮತ್ತು ಅದರ ಸಂಖ್ಯೆಯನ್ನು ವೇಗವಾಗಿ ಕ್ಷೀಣಿಸುತ್ತಿದೆ. ಕಠಿಣ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳದಿದ್ದರೆ ಈ ಪ್ರಭೇದಗಳು ಬಹುಬೇಗನೆ ಸಂಪೂರ್ಣವಾಗಿ ಅಳಿದು ಹೋಗುವ ಸಾಧ್ಯತೆ ಇದೆ. ಕೆಲವು ಉದಾಹರಣೆಗಳು: ಮಲಬಾರ್ ಸಿವೆಟ್ ಇದು ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಒಂದು ಸಣ್ಣ, ರಾತ್ರಿಯಲ್ಲಿ ಸಕ್ರಿಯವಾಗಿರುವ ಮಾಂಸಾಹಾರಿ ಪ್ರಾಣಿ. ಇದು ತನ್ನ ನೈಸರ್ಗಿಕ ಆವಾಸಸ್ಥಾನದ ನಷ್ಟದಿಂದಾಗಿ ತೀವ್ರವಾದ ಅಳಿವಿನಂಚಿನಲ್ಲಿದೆ. ಕಾಶ್ಮೀರಿ ಸ್ಮಾಕ್ ಇದು ಜಮ್ಮು ಮತ್ತು ಕಾಶ್ಮೀರದ ದಚಿಗಾಮ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮಾತ್ರ ಕಂಡುಬರುವ ಒಂದು ಜಿಂಕೆಯ ಪ್ರಭೇದ. ಬೇಟೆ ಮತ್ತು ಆವಾಸಸ್ಥಾನದ ನಷ್ಟದಿಂದ ಇದರ ಸಂಖ್ಯೆ ತುಂಬಾ ಕಡಿಮೆಯಾಗಿದೆ. ಗ್ಯಾಂಜಸ್ ನದಿ ಡಾಲ್ಫಿನ್ ಗಂಗಾ, ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳಲ್ಲಿ ವಾಸಿಸುವ ಶುದ್ಧ ನೀರಿನ ಡಾಲ್ಫಿನ್. ನದಿಗಳ ಮಾಲಿನ್ಯ, ಅಣೆಕಟ್ಟುಗಳ ನಿರ್ಮಾಣ ಮತ್ತು ನೀರಿನ ಮಟ್ಟ ಇಳಿಕೆಯಿಂದ ಇದು ಅಳಿವಿನ ಅಂಚಿನಲ್ಲಿದೆ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದು ಭಾರತದಲ್ಲಿ ಕಂಡುಬರುವ ಅತಿದೊಡ್ಡ ಪಕ್ಷಿಗಳಲ್ಲಿ ಒಂದು. ಇವುಗಳ ಸಂಖ್ಯೆ ತೀರಾ ಕಡಿಮೆಯಾಗಿದ್ದು ರಾಜಸ್ಥಾನ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಮಾತ್ರ ಇವುಗಳನ್ನು ಕಾಣಬಹುದು. ಎಂಡೇಂಜರ್ಡ್ ಸ್ಪೀಷೀಸ್ ಈ ವರ್ಗದಲ್ಲಿ ಬರುವ ಪ್ರಭೇದಗಳು ತೀವ್ರ ಅಪಾಯದಲ್ಲಿಲ್ಲದಿದ್ದರೂ ಅವುಗಳ ಅಳಿವಿನ ಅಪಾಯ ಗಣನೀಯವಾಗಿದೆ. ಅವುಗಳ ಜನಸಂಖ್ಯೆ ಕ್ಷಿಪ್ರವಾಗಿ ಕಡಿಮೆಯಾಗುತ್ತಿದ್ದು ನೈಸರ್ಗಿಕ ಬೆದರಿಕೆಗಳು ಮತ್ತು ಮಾನವನ ಚಟುವಟಿಕೆಗಳಿಂದ ತೀವ್ರ ಒತ್ತಡಕ್ಕೆ ಒಳಗಾಗಿವೆ. ಉದಾಹರಣೆಗೆ ಭಾರತೀಯ ಪ್ಯಾಂಗೋಲಿನ್, ಇದನ್ನು ಚಿಪ್ಪು ಹಂದಿ ಎಂದು ಕರೆಯುತ್ತಾರೆ.
ಇದು ರಾತ್ರಿಯಲ್ಲಿ ಆಹಾರ ಅರಸುವ ಪ್ರಾಣಿ. ಇದರ ಮಾಂಸ ಮತ್ತು ಚಿಪ್ಪುಗಳಿಗಾಗಿ ಬೇಟೆಯಾಡುವುದರಿಂದ ಇದರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಬಂಗಾಳದ ಹುಲಿ. ಇದು ಭಾರತದ ರಾಷ್ಟ್ರೀಯ ಪ್ರಾಣಿ. ಅರಣ್ಯನಾಶ ಮತ್ತು ಬೇಟೆಯ ಕಾರಣದಿಂದ ಇದರ ಸಂಖ್ಯೆ ಇಳಿಮುಖವಾಗಿದೆ. ಏಷ್ಯನ್ ಆನೆ. ಇದು ವಾಸಸ್ಥಾನಗಳ ನಾಶ ಮತ್ತು ಬೇಟೆಯ ಕಾರಣದಿಂದ ಅಳಿವಿನಂಚಿನಲ್ಲಿದೆ. ನೀಲಗಿರಿ ತಾರ್. ಇದು ನೀಲಗಿರಿ ಪರ್ವತಗಳ ಒಂದು ಸ್ಥಳೀಯ ಪ್ರಾಣಿ. ಅಕ್ರಮ ಬೇಟೆ ಮತ್ತು ಆವಾಸಸ್ಥಾನದ ನಾಶದಿಂದಾಗಿ ಇವುಗಳ ಸಂಖ್ಯೆ ಸಹ ಕ್ಷೀಣಿಸುತ್ತಿದೆ. ಗ್ರೀನ್ ಸೀ ಟರ್ಟಲ್. ಇದು ಕಡಲಾಮೆಗಳು. ಈ ಪ್ರಭೇದವು ಸಮುದ್ರ ಮಾಲಿನ್ಯ ಮತ್ತು ಅವುಗಳ ಮೊಟ್ಟೆಗಳ ಸಂಗ್ರಹದಿಂದಾಗಿ ಅಪಾಯವನ್ನು ಎದುರಿಸುತ್ತಿವೆ. ಭಾರತೀಯ ಸಿಂಹಬಾಲದ ಮಕಾಕ್. ಇದು ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಒಂದು ಪ್ರಭೇದ. ಇದರ ಆವಾಸಸ್ಥಾನವು ನಾಶವಾಗುತ್ತಿರುವುದರಿಂದ ಇದರ ಅಸ್ತಿತ್ವಕ್ಕೆ ಅಪಾಯ ಬಂದಿದೆ. ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಸಂರಕ್ಷಣೆಗಾಗಿ ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನಗಳು ಮತ್ತು ಸಂರಕ್ಷಿತ ಪ್ರದೇಶಗಳನ್ನು ಸ್ಥಾಪಿಸಲಾಗಿದೆ. ಈ ಪ್ರಯತ್ನಗಳು ಪರಿಸರ ವ್ಯವಸ್ಥೆಯ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತಿವೆ. ವಲ್ನರಬಲ್ ಸ್ಪೀಷೀಸ್. ಈ ವರ್ಗದಲ್ಲಿರುವ ಜೀವಿಗಳು ಮಧ್ಯಮ ಮಟ್ಟದ ಅಳಿವಿನ ಅಪಾಯವನ್ನು ಎದುರಿಸುತ್ತಿವೆ. ಇವುಗಳ ಸಂಖ್ಯೆ ಇನ್ನೂ ತೀರಾ ಕಡಿಮೆ ಆಗಿಲ್ಲದಿದ್ದರೂ ಅವುಗಳ ಸಂಖ್ಯೆ ಕುಸಿಯುತ್ತಿದ್ದು, ಇವುಗಳನ್ನು ರಕ್ಷಿಸಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳದಿದ್ದರೆ ಇವುಗಳು ಮುಂದಿನ ದಿನಗಳಲ್ಲಿ ಅಪಾಯಕ್ಕೊಳಗಾಗುವ ಸಾಧ್ಯತೆ ಹೆಚ್ಚು. ಉದಾಹರಣೆಗೆ ಒನ್ ಹಾರ್ನ್ ರೈನೋ. ಈ ಪ್ರಭೇದವು ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಇವುಗಳ ಕೊಂಬುಗಳಿಗಾಗಿ ಬೇಟೆಗಾರರಿಂದ ಹೆಚ್ಚಿನ ಅಪಾಯ ಎದುರಿಸುತ್ತಿದೆ. ಕ್ರೌಡೆಡ್ ಲೆಪರ್ಡ್. ಈ ಸುಂದರವಾದ ಬೆಕ್ಕು ಪ್ರಭೇದವು ಹಿಮಾಲಯ ಪ್ರದೇಶ ಮತ್ತು ಈಶಾನ್ಯ ಭಾರತದಲ್ಲಿ ವಾಸಿಸುತ್ತದೆ. ವಸತಿ ಪ್ರದೇಶಗಳ ನಾಶದಿಂದ ಇವುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಗಾರ್. ಇದನ್ನು ಇಂಡಿಯನ್ ಬೈಸನ್ ಎಂದೂ ಕರೆಯುತ್ತಾರೆ. ಇದು ಭಾರತದ ಅತಿದೊಡ್ಡ ಕಾಡುದನ. ಇವುಗಳ ಆವಾಸಸ್ಥಾನಗಳಲ್ಲಿ ಹೆಚ್ಚಾಗಿ ಮಾನವನ ಚಟುವಟಿಕೆಗಳಿಂದ ನಾಶವಾಗುತ್ತಿವೆ. ಏಷ್ಯಾಟಿಕ್ ಲಯನ್. ಭಾರತದಲ್ಲಿ ಗುಜರಾತಿನ ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮಾತ್ರ ಕಂಡುಬರುವ ಈ ಸಿಂಹಗಳು ಅವುಗಳು ಸೀಮಿತ ಆವಾಸಸ್ಥಾನದಿಂದಾಗಿ ಅಪಾಯದಲ್ಲಿವೆ. ಸ್ನೋ ಲಿಯೋಪಾರ್ಡ್. ಹಿಮಾಲಯ ಪರ್ವತಗಳಲ್ಲಿ ಕಂಡುಬರುವ ಈ ಅಪರೂಪದ ಪ್ರಾಣಿಯ ಸಂಖ್ಯೆಯೂ ಕಡಿಮೆಯಾಗುತ್ತಿದೆ. ಚೀತಾ. ಇದು ವೇಗವಾದ ಭೂವಾಸಿ ಪ್ರಾಣಿಯಾದ ಚಿರತೆಯು ತನ್ನ ನೈಸರ್ಗಿಕ ಆವಾಸಸ್ಥಾನಗಳಾದ ಹುಲ್ಲುಗಾವಲು ಪ್ರದೇಶಗಳ ನಾಶ, ಬೇಟೆಯಾಡುವಿಕೆ ಮತ್ತು ಆಹಾರದ ಕೊರತೆಯಿಂದ ಅಪಾಯದಲ್ಲಿವೆ. ನಿಯರ್ ಥ್ರೆಟನ್ಡ್ ಸ್ಪೀಷೀಸ್. ಈ ವರ್ಗದ ಜೀವಿಗಳು ಪ್ರಸ್ತುತ ಅಪಾಯಕ್ಕೊಳಗಾಗಿಲ್ಲ, ಆದರೆ ಅವುಗಳು ಮುಂದಿನ ದಿನಗಳಲ್ಲಿ ಅಪಾಯಕ್ಕೆ ಒಳಗಾಗಬಹುದು. ಅವುಗಳ ಸಂಖ್ಯೆ ಕಡಿಮೆಯಾಗುವ ಸಂಕೇತಗಳು ಕಾಣಿಸುತ್ತಿದ್ದು, ಜಾಗರೂಕತೆಯಿಂದ ಇವುಗಳ ಸ್ಥಿತಿಯನ್ನು ಗಮನಿಸಬೇಕಾಗಿದೆ. ಇವುಗಳನ್ನು ಈಗಲೇ ಸಂರಕ್ಷಿಸದಿದ್ದರೆ ಅವು ದುರ್ಬಲ ಅಥವಾ ಇತರ ಹೆಚ್ಚಿನ ಅಪಾಯದ ವರ್ಗಗಳಿಗೆ ಸೇರಿಕೊಳ್ಳುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಉದಾಹರಣೆಗೆ ಪ್ಲೈನ್ಸ್ ಜೀಬ್ರಾ. ಬಯಲುಸೀಮೆಯ ಜೀಬ್ರಾಗಳು ಮುಖ್ಯವಾಗಿ ಆಫ್ರಿಕಾದ ಹುಲ್ಲುಗಾವಲುಗಳಲ್ಲಿ ಕಂಡುಬರುತ್ತವೆ. ಅವುಗಳ ಜನಸಂಖ್ಯೆಯು ಆವಾಸಸ್ಥಾನ ನಷ್ಟ ಮತ್ತು ಅನಿಯಮಿತ ಬೇಟೆಯಿಂದಾಗಿ ಕಡಿಮೆಯಾಗುತ್ತಿದೆ. ಮ್ಯಾನ್ಡ್ ವೂಲ್ಫ್. ಇದು ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುವ ಒಂದು ದೊಡ್ಡ ನರಿ. ಇವುಗಳ ಆವಾಸಸ್ಥಾನದ ನಾಶ ಮತ್ತು ಬೇಟೆಯಿಂದಾಗಿ ಈ ಪ್ರಭೇದವು ಅಪಾಯದ ಅಂಚಿನಲ್ಲಿದೆ. ಯುರೇಷಿಯನ್ ಬಟ್ಟಾರ್. ನೀರುನಾಯಿ. ಈ ಜೀವಿಗಳು ಜಲಮಾಲಿನ್ಯ ಮತ್ತು ಆವಾಸಸ್ಥಾನದ ನಾಶದಿಂದಾಗಿ ಅಪಾಯದ ಅಂಚಿನಲ್ಲಿವೆ. ಇವುಗಳನ್ನು ಭಾರತದ ಕೆಲವು ಭಾಗಗಳಲ್ಲಿ ಸಹ ಕಾಣಬಹುದು. ರಸ್ಟಿ ಸ್ಪಾಟೆಡ್ ಕ್ಯಾಟ್. ಇದು ವಿಶ್ವದ ಅತ್ಯಂತ ಚಿಕ್ಕ ಬೆಕ್ಕಿನ ಜಾತಿಯಲ್ಲಿ ಒಂದು. ಭಾರತ ಮತ್ತು ಶ್ರೀಲಂಕಾದಲ್ಲಿ ಕಂಡುಬರುವ ಈ ಬೆಕ್ಕುಗಳ ಸಂಖ್ಯೆ ಆವಾಸಸ್ಥಾನದ ನಷ್ಟದಿಂದ ಕಡಿಮೆಯಾಗುತ್ತಿದೆ. ಲೀಸ್ಟ್ ಕನ್ಸರ್ನ್ ಸ್ಪೀಷೀಸ್. ಈ ವರ್ಗದಲ್ಲಿ ಬರುವ ಪ್ರಭೇದಗಳು ಸಾಮಾನ್ಯ ಸಂಖ್ಯೆಯಲ್ಲಿವೆ ಮತ್ತು ಅವುಗಳ ಅಳಿವಿನ ಅಪಾಯ ತುಂಬ ಕಡಿಮೆ. ಇವು ವ್ಯಾಪಕವಾಗಿ ಹರಡಿಕೊಂಡಿರುತ್ತವೆ ಮತ್ತು ದೊಡ್ಡ ಸಂಖ್ಯೆಯನ್ನು ಹೊಂದಿರುತ್ತವೆ. ಈ ವರ್ಗವು ಒಂದು ಜೀವಿ ಸುರಕ್ಷಿತವಾಗಿದೆ ಎಂಬುದನ್ನು ಸೂಚಿಸುತ್ತದೆ. ಉದಾಹರಣೆಗೆ ನವಿಲು. ಇದು ಭಾರತದ ರಾಷ್ಟ್ರೀಯ ಪಕ್ಷಿ, ಆದರೆ ಇದರ ಸಂಖ್ಯೆ ಹೆಚ್ಚು ಮತ್ತು ವ್ಯಾಪಕವಾಗಿ ಹರಡಿಕೊಂಡಿದೆ. ಮಲಬಾರ್ ವಿಸ್ಲಿಂಗ್ ಥ್ರಶ್. ಈ ಪಕ್ಷಿಯು ಪಶ್ಚಿಮ ಘಟ್ಟಗಳಲ್ಲಿ ವ್ಯಾಪಕವಾಗಿ ಕಂಡುಬರುತ್ತದೆ. ಸಾಮಾನ್ಯ ಪಾಮ್ ಅಳಿಲು. ಇದು ಭಾರತದಲ್ಲಿ ಸರ್ವೇ ಸಾಮಾನ್ಯವಾದ ಪ್ರಾಣಿ. ಬೂದುಕಾಡು ಕೋಳಿ. ಈ ಕರ್ನಾಟಕ ಸೇರಿದಂತೆ ಭಾರತದ ಅನೇಕ ಕಾಡುಗಳಲ್ಲಿ ಇದು ಸಾಮಾನ್ಯವಾದ ಪಕ್ಷಿ.
ಗೌಜಲು ಇದು ಮನುಷ್ಯರ ವಾಸಸ್ಥಾನಗಳ ಸುತ್ತಮುತ್ತ ಕಂಡುಬರುವ ಒಂದು ಚಿಕ್ಕ ಪಕ್ಷಿ. ಅದೇ ರೀತಿ ಬಾಲ್ಡ್ ಈಗಲ್ ಇದು ಅಮೆರಿಕದ ರಾಷ್ಟ್ರೀಯ ಪಕ್ಷಿ. ಒಂದು ಕಾಲದಲ್ಲಿ ಅಳಿವಿನ ಅಂಚಿನಲ್ಲಿದ್ದ ಈ ಹದ್ದು ಈಗ ಸಂರಕ್ಷಣಾ ಪ್ರಯತ್ನಗಳಿಂದಾಗಿ ಕಡಿಮೆ ಕಾಳಜಿ ವರ್ಗಕ್ಕೆ ಸೇರಿದೆ. ಬ್ರೌನ್ ಬೇರ್ ಕಂದು ಕರಡಿಗಳು ಉತ್ತರ ಅಮೆರಿಕ, ಯುರೋ ಮತ್ತು ಏಷ್ಯಾಗಳಲ್ಲಿ ವ್ಯಾಪಕವಾಗಿ ಹರಡಿಕೊಂಡಿವೆ. ಕೆಂಪು ನರಿ ಇವು ಜಗತ್ತಿನಾದ್ಯಂತ ಕಂಡುಬರುತ್ತವೆ. ಅವುಗಳ ಸಂಖ್ಯೆ ಸಹ ಹೆಚ್ಚು. ಕಾಡು ನಾಯಿ ಅಂದರೆ ಗ್ರೇ ವೂಲ್ಫ್ ಯುರೋಪ್, ಏಷ್ಯಾ ಮತ್ತು ಉತ್ತರ ಅಮೆರಿಕದಲ್ಲಿ ವ್ಯಾಪಕವಾಗಿ ಹರಡಿಕೊಂಡಿವೆ. ಡೇಟಾ ಡೆಫಿಷಿಯೆಂಟ್ ಸ್ಪೀಷೀಸ್ ಈ ವರ್ಗವು ಒಂದು ಪ್ರಭೇದದ ಅಳಿವಿನ ಅಪಾಯದ ಬಗ್ಗೆ ನಿರ್ಧರಿಸಲು ಸಾಕಷ್ಟು ಮಾಹಿತಿ ಲಭ್ಯವಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಈ ಪ್ರಭೇದದ ಅಧ್ಯಯನ ನಡೆದಿಲ್ಲ ಅಥವಾ ಅದರ ಸಂಖ್ಯೆಯ ಬಗ್ಗೆ ನಿಖರವಾದ ದತ್ತಾಂಶಗಳು ಇಲ್ಲ. ಈ ಪ್ರಭೇದಗಳು ವಾಸ್ತವವಾಗಿ ಅಪಾಯದಲ್ಲಿ ಇರಬಹುದು, ಆದರೆ ಅದನ್ನು ದೃಢಪಡಿಸಲು ಸಾಕ್ಷ್ಯಾಧಾರಗಳು ಇರುವುದಿಲ್ಲ. ಉದಾಹರಣೆಗೆ ಓರ್ಕಾ ಕೊಲೆಗಾರ ತಿಮಿಂಗಿಲ ಇದು ಒಂದು ಜನಪ್ರಿಯ ಪ್ರಭೇದವಾಗಿದ್ದರೂ ಅವುಗಳ ಸಂಖ್ಯೆ ಮತ್ತು ಪ್ರವೃತ್ತಿಯ ಬಗ್ಗೆ ಸಾಕಷ್ಟು ಮಾಹಿತಿ ಇರುವುದಿಲ್ಲ. ವಿವಿಧ ಪ್ರದೇಶಗಳಲ್ಲಿ ಈ ಗುಂಪುಗಳನ್ನು ಪ್ರತ್ಯೇಕ ಪ್ರಭೇದಗಳೆಂದು ಪರಿಗಣಿಸಬೇಕೇ ಎಂಬ ಬಗ್ಗೆ ತಜ್ಞರಲ್ಲಿ ಭಿನ್ನಾಭಿಪ್ರಾಯವಿದೆ. ಮ್ಯಾಂಡ್ ಗೂಬೆ ಎಂದು ಕರೆಯಲ್ಪಡುವ ಇದು ಪಶ್ಚಿಮ ಮತ್ತು ಮಧ್ಯ ಆಫ್ರಿಕಾದ ನಿತ್ಯ ಹರಿದ್ವರ್ಣ ಮಳೆಕಾಡುಗಳಲ್ಲಿ ಕಂಡುಬರುವ ಒಂದು ವಿರಳವಾದ ಗೂಬೆಯಾಗಿದೆ. ಈ ಗೂಬೆಯ ಬಗ್ಗೆ ತಿಳಿದಿರುವ ಮಾಹಿತಿ ತೀರಾ ಕಡಿಮೆ. ಹಾರ್ನ್ಬಿಲ್ಡ್ ಶ್ರೂ ಇದು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾ ಭಾಗದಲ್ಲಿ ಕಂಡುಬರುತ್ತದೆ. ಇದರ ಬಗ್ಗೆ ಹೆಚ್ಚಿನ ಅಧ್ಯಯನ ನಡೆದಿಲ್ಲ. ಇಂತಹ ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇವೆ. ಸ್ಪೀಷೀಸ್ ನಾಟ್ ಇವ್ಯಾಲ್ಯುಯೇಟೆಡ್ ಈ ವರ್ಗದಲ್ಲಿರುವ ಪ್ರಭೇದಗಳು IUCN ಮಾನದಂಡಗಳ ಪ್ರಕಾರ ಇನ್ನೂ ಮೌಲ್ಯಮಾಪನಕ್ಕೆ ಒಳಪಟ್ಟಿಲ್ಲ. ಇದರ ಅರ್ಥ ಅವುಗಳ ಸ್ಥಿತಿಗತಿ, ಅಪಾಯಗಳು ಮತ್ತು ಜನಸಂಖ್ಯೆಯ ಕುರಿತು ಯಾವುದೇ ಅಧಿಕೃತ ಅಧ್ಯಯನ ನಡೆಸಿಲ್ಲ. ಈ ವರ್ಗವು ಹೊಸದಾಗಿ ಕಂಡುಬಂದ ಪ್ರಭೇದಗಳು ಅಥವಾ ಇನ್ನೂ ವೈಜ್ಞಾನಿಕವಾಗಿ ಪತ್ತೆಯಾಗದ ಆದರೆ ಸ್ಥಳೀಯ ಸಮುದಾಯಗಳಿಗೆ ತಿಳಿದಿರುವ ಪ್ರಭೇದಗಳಿಗೆ ಅನ್ವಯಿಸುತ್ತದೆ. ಹಾಗಾಗಿ ಇವುಗಳ ನಿಖರವಾದ ಪಟ್ಟಿ ಮಾಡುವುದು ಕಷ್ಟ. ಕೆಲವು ಉದಾಹರಣೆಗಳು: ಅನೇಕ ಕೀಟಗಳು ಜಗತ್ತಿನಲ್ಲಿ ಲಕ್ಷಾಂತರ ಕೀಟ ಪ್ರಭೇದಗಳಿವೆ. ಅವುಗಳಲ್ಲಿ ಹೆಚ್ಚಿನವು ಇನ್ನೂ ಮೌಲ್ಯಮಾಪನಕ್ಕೆ ಒಳಪಟ್ಟಿಲ್ಲ. ಅದೇ ರೀತಿ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು ಮತ್ತು ಇತರೆ ಸೂಕ್ಷ್ಮಜೀವಿಗಳ ಬಹುಪಾಲು ಪ್ರಭೇದಗಳನ್ನು ಅವುಗಳ ಸಂಕೀರ್ಣತೆ ಮತ್ತು ಸಂಖ್ಯೆಯ ಕಾರಣದಿಂದ ಮೌಲ್ಯಮಾಪನ ಮಾಡಲಾಗಿರುವುದಿಲ್ಲ. ಸಮುದ್ರದ ಆಳದಲ್ಲಿರುವ ಅನೇಕ ಮೀನುಗಳು, ಪ್ರಾಣಿಗಳು ಮತ್ತು ಸಸ್ಯಗಳನ್ನು ಇನ್ನೂ ಪತ್ತೆ ಹಚ್ಚಿಲ್ಲ ಅಥವಾ ಅವುಗಳ ಬಗ್ಗೆ ಅಧ್ಯಯನಗಳು ನಡೆದಿಲ್ಲ. ಜಗತ್ತಿನ ವಿಭಿನ್ನ ಪ್ರದೇಶಗಳಲ್ಲಿ, ವಿಶೇಷವಾಗಿ ಮಳೆಕಾಡುಗಳಲ್ಲಿ ಕಂಡುಬರುವ ಸಾವಿರಾರು ಸಸ್ಯ ಪ್ರಭೇದಗಳು ಸಹ ಈ ಸ್ಥಿತಿಯನ್ನು ಇನ್ನೂ ನಿರ್ಧರಿಸಿಲ್ಲ. ಅಂತಿಮವಾಗಿ, IUCN ರೆಡ್ ಲಿಸ್ಟ್ ಕೇವಲ ಒಂದು ಅಂಕಿ ಅಂಶಗಳ ಪಟ್ಟಿಯಲ್ಲ, ಬದಲಾಗಿ ನಮ್ಮ ಗ್ರಹದಲ್ಲಿ ಜೀವಿಗಳು ಎದುರಿಸುತ್ತಿರುವ ಸವಾಲುಗಳ ಒಂದು ಸ್ಪಷ್ಟ ಪ್ರತಿಬಿಂಬವಾಗಿದೆ. ಈ ಪಟ್ಟಿಯು ಪರಿಸರಕ್ಕೆ ಹಾನಿ ಮಾಡುವ ಮಾನವ ಚಟುವಟಿಕೆಗಳ ಪರಿಣಾಮಗಳನ್ನು ಎತ್ತಿ ತೋರಿಸುತ್ತದೆ ಮತ್ತು ಜೈವಿಕ ವೈವಿಧ್ಯ ಸಂರಕ್ಷಣೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಪಟ್ಟಿಯಲ್ಲಿರುವ ಪ್ರತಿಯೊಂದು ವರ್ಗವೂ ಒಂದು ಎಚ್ಚರಿಕೆಯ ಸಂಕೇತ. ನಾವು ಈ ರೆಡ್ ಲಿಸ್ಟ್ ಅನ್ನು ಸರಿಯಾಗಿ ಬಳಸಿಕೊಂಡರೆ ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನು ರಕ್ಷಿಸಬಹುದು. ಈ ಮಾಹಿತಿಯನ್ನು ಬಳಸಿಕೊಂಡು ಜಾಗತಿಕ ಮತ್ತು ಸ್ಥಳೀಯ ಮಟ್ಟದಲ್ಲಿ ಸೂಕ್ತ ಕ್ರಮಗಳನ್ನು ಕೈಗೊಂಡರೆ ಮಾತ್ರ ನಮ್ಮ ಗ್ರಹದ ಪರಿಸರ ಸಮತೋಲನವನ್ನು ಉಳಿಸಲು ಸಾಧ್ಯ. ಇದು ಕೇವಲ ಪ್ರಾಣಿಗಳ ಅಥವಾ ಪಕ್ಷಿಗಳ ಸಂರಕ್ಷಣೆಯ ವಿಷಯವಲ್ಲ, ಬದಲಾಗಿ ನಮ್ಮ ಅಸ್ತಿತ್ವದ ರಕ್ಷಣೆಯ ವಿಷಯವಾಗಿದೆ.